ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಯಾರೆಲ್ಲ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ನಿನ್ನ ಜೊತೆ ನನ್ನ ಕತೆ ಇಂದಿನ ಸಂಚಿಕೆಯಲ್ಲಿ ಏನಾಗಿದೆ ಎಂದು ನೋಡೋಣ. ಸಂಚಿಕೆ ಮೊದಲಿಗೆ ಎಲ್ಲರೂ ಡೈನಿಂಗ್ ಟೇಬಲಕ್ಕೆ ಬಂದು ಊಟ ಮಾಡ್ತಾ ಇರ್ತಾರೆ. ಶ್ರವಣ್ ಕೇಳ್ತಾನೆ, ಅಂಜು ಮತ್ತು ಅಪೇಕ್ಷೆ ಬರಲಿಲ್ವಾ, ಇಲ್ಲಿಗೆ ಹೋದ್ರು ಅಂತ ಕೇಳಬೇಕಾದ್ರೆ ದೇವಯ್ಯನೇ ಹೇಳ್ತಾರೆ ಅವರು ಶಾಪಿಂಗ್ ಅಂತ ಹೋಗಿದ್ದಾರೆ, ಬರಬೇಕಾದ್ರೆ ಊಟ ಮಾಡಿ ಬರ್ತೇನೆ ಅಂತ ಹೇಳಿದ್ದಾರೆ ಅಂತ ಹೇಳ್ತಾರೆ. ಅಜ್ಜಿ ಹೇಳ್ತಾರೆ, ಈ ಕೆಂಪಕ್ಕಿ ಹಣ್ಣು ತಿನ್ನಲಿಕ್ಕೇ ಆಗಲ್ಲ, ಇಷ್ಟು ದಿನ ನಿನ್ನ ಸೊಸೆ ಮಾಡಿದಲ್ಲಂತ ತಿನ್ನಬೇಕು ಅಂತ ಹೇಳ್ತಾರೆ. ಆಗ ಶ್ರವಣ ಹೇಳ್ತಾನೆ, ಇದು ಹೊಟ್ಟೆಗೆ ಹೋದ್ರೂ ಕರಗಲಿಕ್ಕಿಲ್ಲ, ಮಿಕ್ಸಿಗೆ ಹಾಕಬೇಕಷ್ಟೆ ಅಂತ ಹೇಳಬೇಕಾದ್ರೆ ಸಂಗೀತ ಹೇಳ್ತಾಳೆ, ಈ ಕೆಂಪಕ್ಕಿ ಮಾಡಿದ್ದು ನನ್ನ ಸೊಸೆ ಅಲ್ಲ, ಅಂಜು ಅಂತ ಹೇಳಬೇಕಾದ್ರೆ ದೇವಯ್ಯನಿಗೆ ಅಲ್ಲಿಗೆ ಶಾಕ್ ಆಗುತ್ತೆ. ಎಲ್ಲರೂ ಮುಖ ನೋಡ್ತಾ ಇರ್ತಾರೆ. ಅಜ್ಜಿ ಮುಜುಗರದಿಂದ, ಪಾಪ ಗೊತ್ತಾಗಲಿಲ್ಲ ಬಿಡಿ ಅಂತ ಹೇಳ್ತಾರೆ. ಆದರೂ ಪರವಾಗಿಲ್ಲ, ಪಲ್ಯ ತುಂಬ ಚೆನ್ನಾಗಿದೆ ಅಂತ ಹೇಳ್ತಿರ್ಬೇಕಾದ್ರೆ ಸಂಗೀತ ಹೇಳ್ತಾಳೆ, ಅದು ಪಲ್ಯ ಮಾಡಿದ್ದು ನಿಮ್ಮ ಅಂಜು ಅಲ್ಲ, ನನ್ನ ಸೊಸೆ ಭೂಮಿ ಅಂತ ಹೇಳ್ತಾಳೆ. ಆಗ ಶ್ರವಣ ಹೇಳ್ತಾನೆ, ಒಳ್ಳೇದು ಏನೇ ಮಾಡಿದ್ರು ನಿನ್ನ ಸೊಸೆನೇ, ನಾವೆಲ್ಲ ಕೆಟ್ಟದೆಲ್ಲ ಮಾಡಿದ್ರು ನಾವೇ ಅಂತ ಹೇಳ್ತಿರ್ಬೇಕಾದ್ರೆ ದಿವ್ಯೇನೇ ಹೇಳ್ತಾಳೆ, ಅವಳು ಹೇಳಿದ್ರಲ್ಲಿ ತಪ್ಪೇನಿದೆ, ಭೂಮಿ ಅಡುಗೆ ಒಳ್ಳೆಯದಾಗಿ ಮಾಡ್ತಾಳೆ, ಆದರೆ ಅಂಜುಗೆ ಪಾಪ ಇದೆಲ್ಲ ಗೊತ್ತಿಲ್ಲ, ಇನ್ನು ನಿಧಾನವಾಗಿ ಕಲಿತಾಳೆ ಬಿಡಿ ಅಂತ ಹೇಳ್ತಾಳೆ. ಅಷ್ಟೊತ್ತಿಗೆ ಶ್ರವಣ್ಗೊಂದು ಕಾಲ್ ರಿಂಗ್ ಆಗ್ತದೆ. ಶ್ರವಣ್ ಎದ್ದೇಳಬೇಕಾದ್ರೆ ದೇವಯ್ಯನ ಹೇಳ್ತಾಳೆ, ನಿಲ್ಲಿ ಬಾವ, ನಾನೇ ಹೋಗಿ ರಿಸೀವ್ ಮಾಡ್ತೇನೆ ಅಂತ ಹೇಳ್ತಾಳೆ. ಆಯ್ತಂತ ಹೇಳಿ ದೇವಯಾನಿ ರೂಮ್ ಬಳಿ ಬರ್ತಾಳೆ. ಇತ್ತ ಸ್ಟೇಷನ್ನಲ್ಲಿ ಭೂಮಿ ಅಜಿತ್ ಕರೆದ ಅಂತ ಟಿಫಿನ್ ಬಾಕ್ಸ್ ಇಟ್ಕೊಂಡು ಒಳಗೆ ಬರ್ತಾಳೆ. ಅಜಿತ್ ಹೇಳ್ತಾನೆ, ನೀನು ಯಾಕೆ ನನಗೆ ಪಲ್ಯ ಕೊಡಲಿಲ್ಲ ಅಂತ ಹೇಳಬೇಕಾದ್ರೆ, ನನಗೇನು ಗೊತ್ತು, ನಾನು ನಿಮಗೆ ಕೊಟ್ಟಿದ್ದೇನಲ್ಲ ಪಲ್ಯ ಮತ್ತು ಚಪಾತಿ ಅಂತ ಹೇಳ್ತಿರ್ಬೇಕಾದ್ರೆ, ಇಲ್ಲ ಒಂದು ಸಲ ನಾನು ಚೆಕ್ ಮಾಡ್ತೇನೆ ಅಂತ ಹೇಳಿದಾಗ ಚೆಕ್ ಮಾಡ್ತಾಳೆ, ಅದರಲ್ಲಿ ಪಲ್ಯ ಭೂಮಿ ಕೈಯಲ್ಲಿರುತ್ತೆ. ಆಗ ಭೂಮಿ ಹೇಳ್ತಾಳೆ, ಅತ್ತೆ ಗೊತ್ತಿರಲಿಲ್ವೇನೋ, ನಾವಿಬ್ಬರು ಒಟ್ಟಿಗೆ ಊಟ ಮಾಡ್ತೇವೆ ಅಂತ ಅಂದ್ಕೊಂಡಿದ್ದಾರೆ, ಅದಕ್ಕೆ ಈ ಥರ ಕೊಟ್ಟಿದ್ದಾರೆ ಅಂತ ಹೇಳ್ತಾಳೆ. ಆಗ ಅಜಿತ್ ಹೇಳ್ತಾನೆ, ಹೋಗಲಿ ಬಿಡು, ನಾನು ಪ್ಲೇಟ್ ತರ್ತೇನೆ ಅಂತ ಹೇಳಬೇಕಾದ್ರೆ, ಇಲ್ಲ ಸಾಹೇಬ್ರೆ ನೀವು ಕೂತ್ಕೊಳ್ಳಿ, ನಾನೇ ತರ್ತೇನೆ ಅಂತ ಹೇಳಬೇಕಾದ್ರೆ, ಬೇಡ ನಾನು ತರ್ತೇನೆ, ನಿನಗೆ ಎಲ್ಲಿದೆ ಅಂತ ಗೊತ್ತಿಲ್ಲ ಅಂತ ಹೇಳಬೇಕಾದ್ರೆ, ನಾನು ಇಷ್ಟು ದಿವಸದಿಂದ ಎಷ್ಟೋ ವರ್ಷದಿಂದ ಇಲ್ಲಿ ಕೆಲಸ ಮಾಡ್ತಿದ್ದೇನೆ, ಎಲ್ಲಿ ಏನು ಅಂತ ಗೊತ್ತಿರಲ್ವ ಅಂತ ಹೇಳ್ತಾಳೆ. ಇತ್ತ ಅಂಜು ಮತ್ತು ಅಪೇಕ್ಷ ಸಹ ಬರ್ತಾರೆ. ಅಪೇಕ್ಷ ಒಳಗೆ ಬಂದ ನಂತರ ಕಾನ್ಸ್ಟೇಬಲ್ ಹತ್ರ ಕೇಳ್ತಾಳೆ, ನೀವು ಹಾಳು ಮಾರುವ ಸಿದ್ದಪ್ಪನವರ ಮಗಳಲ್ವ ಅಂತ ಹೇಳಬೇಕಾದ್ರೆ, ಹೌದು ಅಂತ ಹೇಳ್ತಾರೆ. ಅವರೇನು ಎಷ್ಟು ದಿವಸದಿಂದ ಹಾಳು ಹಾಕ್ಲಿಕ್ಕೆ ಬರ್ತಿಲ್ಲ ಅಂತ ಹೇಳಬೇಕಾದ್ರೆ, ಅವರು ಸತ್ತು ಹೋದ್ರು ಅಂತ ಹೇಳ್ತಾರೆ. ಯಾವಾಗ ಅಂತ ಹೇಳ್ತಾಳೆ, ಅವರು ಸತ್ತು ಹೋಗಿ 6 ತಿಂಗಳಾಯ್ತಂತ ಹೇಳ್ತಾಳೆ. ಭೂಮಿ ಪ್ಲೇಟ್ ಇಟ್ಕೊಂಡು ಬಂದು ಅಜಿತ್ಗೆ ಬಡಿಸ್ತಾಳೆ, ಒಟ್ಟಿಗೆ ಊಟ ಮಾಡೋಣ ಅಂತ. ಆಗ ಅಜಿತ್ ಹೇಳ್ತಾನೆ, ನಾನು ಹೊರಗೆ ಹೋಗ್ತಾನೆ ಅಂತ. ಯಾಕೆ ಅಂತ ಕೇಳಿದಾಗ, ನನಗೊಂದು ಕಾಲ್ ಬರ್ತಾ ಇದೆ, ಕಾಲ್ ಮಾಡಿ ಬರ್ತೇನೆ ಅಂತ. ಹೊರಗೆ ಬರುವಾಗ ಅಪೇಕ್ಷ ಮತ್ತು ಅಂಜು ಬಂದಿರುವುದನ್ನು ನೋಡಿ ಭೂಮಿ ಬಳಿ ಬಂದು ಅಪೇಕ್ಷ ಮತ್ತು ಅಂಜು ಬಂದಿದ್ದಾರೆ ಅಂತ ಹೇಳ್ತಾನೆ. ಭೂಮಿ ಬಳಿ ಚೇರ್ ಎಳೆದುಕೊಂಡು ಕೂತ್ಕೊಳ್ತಾನೆ. ಭೂಮಿ ಪ್ಲೇಟನ್ನು ಕೈಯಿಂದ ಟೇಬಲ್ ಮೇಲೆ ಇಟ್ಟು, ಸಾಕು ಸಾಹೇಬ್ರೆ, ನನಗೆ ಹೊಟ್ಟೆ ಫುಲ್ಲಾಯಿತು, ನೀವು ಇನ್ನೂ ಹೆಚ್ಚು ನನಗೆ ಊಟ ಕೊಡಬೇಡಿ ಅಂತ ಹೇಳಬೇಕಾದ್ರೆ, ಟೇಬಲ್ನಿಂದ ವಾಪಸ್ ಪ್ಲೇಟನ್ನು ಎತ್ತಿ, ಇಲ್ಲ ನಾನಿವತ್ತು ನಿನಗೆ ಊಟ ಮಾಡಿಸ್ತೇನೆ ಅಂತ ಹೇಳಬೇಕಾದ್ರೆ ಅಜಿತ್ ಭೂಮಿಗೆ ಚಪಾತಿ ತಿನ್ನಿಸ್ತಾನೆ. ಹಾಗೆಯೇ ಭೂಮಿ ಹೇಳ್ತಾರೆ, ನಾನು ಸಹ ನಿಮಗೆ ತಿನ್ನಿಸ್ಬೇಕಂತ ಚಪಾತಿಯನ್ನು ತಿನ್ನಿಸ್ತಾರೆ. ಇವರಿಬ್ಬರ ಈ ಪ್ರೀತಿ ನಾಟಕವನ್ನು ನೋಡಿ ಅಂಜು ಮತ್ತು ಅಪೇಕ್ಷೆಗೆ ತುಂಬ ಹೊಟ್ಟೆ ಉರಿಯಾಗುತ್ತೆ. ದೇವಯಾನಿ ಕಾಲ್ ರಿಸೀವ್ ಮಾಡಲು ಬಂದಾಗ ಡಿಸ್ಪ್ಲೇಯಲ್ಲಿ ನೇಮ್ ನೋಡಿ ಶಾಕ್ ಆಗುತ್ತೆ ಅವಳಿಗೆ. ಇದು ಪುರುಷೋತ್ತಮ್ ಅಡ್ಮಿಟ್ ಆಗಿರುವ ಹಾಸ್ಪಿಟಲ್ ನೇಮ್ ಅಲ್ವಾ, ಇಲ್ಲೆಲ್ಲ ಪುರುಷೋತ್ತಮ್ ಅಡ್ಮಿಟ್ ಆಗಿರುವುದಂತ ಆಲೋಚಿಸುತ್ತಾ ಆಚೆ ಈಚೆ ನೋಡಿ ಯಾರೂ ಇಲ್ಲದಿರುವುದನ್ನು ನೋಡಿ ಕಾಲ್ ರಿಸೀವ್ ಮಾಡ್ತಾಳೆ. ನರ್ಸ್ ಕಾಲ್ ಮಾಡಿ, ಹಲೋ ಶ್ರವಣ್ ಸರ್, ಪುರುಷೋತ್ತಮರಿಗೆ ಎಚ್ಚರಿಕೆ ಆಗಿದೆ ಅಂತ ಹೇಳ್ತಿರ್ಬೇಕಾದ್ರೆ ದೇವಯಾನಿಗೆ ಶಾಕ್ ಮೇಲೆ ಶಾಕ್ ಆಗುತ್ತೆ. ಅವರಿಗೆ ಪ್ರಜ್ಞೆ ಬಂದಿದೆ, ನಾನು ಇನ್ನೂ ಡಾಕ್ಟ್ರ್ ಹತ್ರ ಹೇಳಿಲ್ಲ, ನೀವು ತಕ್ಷಣ ಬಂದರೆ ಅವರ ಹತ್ರ ಮಾತಾಡ್ಬೋದು, ಅವರು ಶ್ರವಣ್ ಅಂತ ಹೇಳ್ತಿದ್ದಾರೆ ಅಂತ ಹೇಳಬೇಕಾದ್ರೆ ದೇವಯಾನಿ ಗಾಬರಿಯಾಗಿ ಅಲ್ಲೇ ಕೂತ್ಬಿಡ್ತಾಳೆ. ಸಂಗೀತ ಮತ್ತು ಶ್ರವಣ ಒಟ್ಟಿಗೆ ಮೇಲೆ ಬರ್ತಿರ್ತಾರೆ. ಸಂಗೀತ ಹೇಳ್ತಾಳೆ, ನೀನು ಮನೆಗೆ ಹೋಗಬೇಡ, ನೀನಲ್ಲಿ ಒಬ್ಬಳೇ ಇರ್ತೀಯಲ್ವ, ಎಲ್ಲೇ ಇರು ಅಂತ ಹೇಳಬೇಕಾದ್ರೆ ಶ್ರವಣ ಹೇಳ್ತಾನೆ, ನಾನು ಮನೆಗೆ ಹೋಗ್ತಿಲ್ಲ, ನಾನು ಹಾಸ್ಪಿಟಲ್ಗೆ ಹೋಗ್ತಾ ಇದ್ದೇನೆ ಅನ್ನುವ ಮಾತನ್ನು ದೇವಯಾನಿ ಕಿವಿಗೆ ಸಹ ಬೀಳ್ತದೆ. ದೇವಯಾನಿ ಶ್ರವಣ್ ಬರುವಷ್ಟರಲ್ಲಿ ಅವನಿಗೆ ಬಂದ ಕಾಲನ್ನು ಡಿಲೀಟ್ ಮಾಡಿ ವಾಪಸ್ ಚಾರ್ಜಿಗೆ ಹಾಕ್ತಾಳೆ.
ಅವಳ ಫೋನನ್ನು ಸಹ ಇಟ್ಕೊಂಡು ನಿಂತಿರ್ತಾಳೆ. ಅಷ್ಟೊತ್ತರಲ್ಲಿ ಶ್ರವಣ್ ಬಂದು ಕಾಲ್ ಬಂದಿತ್ತ ಅಂತ ಕೇಳಬೇಕಾದ್ರೆ, ಇಲ್ಲ ಬಾವ ನಿಮಗೆಲ್ಲ ಬಂದದ್ದು ನನಗೆ ಅಂತ ಹೇಳಬೇಕಾದ್ರೆ, ರಿಂಗ್ ಟೋನ್ ಸೇಮ್ ಇದೆಯಲ್ಲ ಅಂತ ಹೇಳಬೇಕಾದ್ರೆ, ಇದೆಲ್ಲ ಹಂಚಿದ್ದು ಕೆಲಸ, ನನ್ನ ಫೋನಲ್ಲಿ ಸಹ ಸೇಮ್ ರಿಂಗ್ ಟೋನೇ ಹಾಕಿದ್ದಾಳೆ ಅಂತ ಹೇಳ್ತಾಳೆ. ಬೇರೆ ಏನಾದರೂ ಕೆಲಸ ಇತ್ತಾ ಬಾವ, ಯಾಕೆ ಅಂತ ಹೇಳಬೇಕಾದ್ರೆ, ನನಗೆ ಹಾಸ್ಪಿಟಲಿಂದ ಕಾಲ್ ಬರೋದಿತ್ತು, ನಮ್ಮ ಡ್ರೈವರ್ ಅಡ್ಮಿಟ್ ಆಗಿದ್ರಲ್ಲ ಪುರುಷೋತ್ತಮ್, ಅವರಿಗೆ ಎಚ್ಚರಿಕೆ ಆದರೆ ನನಗೆ ಕಾಲ್ ಮಾಡಿ ಅಂತ ಹೇಳಿದ್ದೆ ಅಂತ ಹೇಳ್ತಾನೆ. ಹೊರಡ್ತೇನಂತ ಹೇಳಿ ಅಲ್ಲಿಂದ ಫೋನ್ ಇಟ್ಕೊಂಡು ಹೋಗ್ತಾನೆ. ಯಾನಿ ಡಾಕ್ಟರಿಗೆ ಕಾಲ್ ಮಾಡಿ, ನಿಮ್ಮ ಹಾಸ್ಪಿಟ್ಲಲ್ಲಿ ಸಹ ನಾನು ನರ್ಸ್ ಇದ್ದಲ್ಲ ಅಂತ ಹೇಳಬೇಕಾದ್ರೆ, ಹೌದು ಹೊಸತಾಗಿ ಅಪಾಯಿಂಟ್ ಆದ ಅವಳಿದ್ದಲ್ಲ ಅಂತ ಹೇಳ್ತಿರ್ಬೇಕಾದ್ರೆ, ಮೊದಲು ಅವಳನ್ನು ತೆಗೆದಾಕಿ ಅವಳು ಹಾಸ್ಪಿಟಲಲ್ಲಿ ನಡೆದ ವಿಷಯವನ್ನೆಲ್ಲ ಶ್ರವಣ್ಗೆ ಅಪ್ಡೇಟ್ ಕೊಡ್ತಾ ಇದ್ದಾಳೆ ಅಂತ ಹೇಳ್ತಾಳೆ. ಶ್ರವಣ್ಗೆ ಯಾವುದೇ ಡೌಟ್ ಬರಬಾರ್ದು, ಶ್ರವಣ್ ಹಾಸ್ಪಿಟಲ್ಗೆ ಬರುವಷ್ಟರಲ್ಲಿ ಪುರುಷೋತ್ತಮ್ಗೆ ಮತ್ತೆ ಪ್ರಜ್ಞೆ ತಪ್ಪುವಾಗೆ ಮಾಡಬೇಕು, ಅರ್ಥ ಆಯ್ತಾ ಅಂತ ದೇವಯಾನಿ ಹೇಳ್ತಾಳೆ. ಸರಿ ಮೇಡಮ್ ಅಂತ ಹೇಳಿ ಡಾಕ್ಟರ್ ಫೋನ್ ಕಟ್ ಮಾಡ್ತಾರೆ. ಭೂಮಿ ಹತ್ರ ಹೇಳ್ತಾನೆ, ನಾನು ಒಂದು ತುತ್ತು ತಿಂದರೆ ನೀನು 10 ತಿನ್ನಬೇಕು ಅಂತ ಹೇಳಬೇಕಾದ್ರೆ, ಭೂಮಿ ಇಲ್ಲ ಇಲ್ಲ, ನಾನು ಒಂದು ತುತ್ತು ತಿಂದರೆ ನೀವು 10 ತಿನ್ನಬೇಕು ಬೇಕಂತಲೇ, ಅದು ತಪ್ಪು ಅಂತ ಹಿಂತಿರುಗಿದಾಗ, ವಾಟ್ ಅ ಸರ್ಪ್ರೈಸ್, ಅಂಜು ಮತ್ತು ಅಪೇಕ್ಷೆ ನೀವು ಯಾವಾಗ ಬಂದ್ರಿ ಅಂತ ಕೇಳಬೇಕಾದ್ರೆ, ಅಪೇಕ್ಷೆ ಹೇಳ್ತಾಳೆ, ನೀವು 10 ಚಪಾತಿ ಅಂತ ಹೇಳಿದೆಯಲ್ಲ ಆವಾಗಲೇ ಬಂದೆ ಅಂತ ಹೇಳ್ತಾನೆ. ಯಾಕೆ ನೀವು ಇಷ್ಟು ದೂರ ಬಂದ್ರಿ ಅಂತ ಹೇಳಬೇಕಾದ್ರೆ, ಅಪೇಕ್ಷಾ ಹೇಳ್ತಾಳೆ, ನಾವು ಶಾಪಿಂಗ್ ಅಂತ ಬಂದ್ವಿ ಇಲ್ಲೇ ಹತ್ತಿರದಲ್ಲಿ, ನೀವು ಇಲ್ಲೇ ಇರೋದಲ್ವ, ಅದಕ್ಕೆ ನಿಮ್ಮನ್ನು ನೋಡೋಣ ಅಂತ ಬಂದೆ ಅಂತ ಹೇಳ್ತಾಳೆ. ಅಪೇಕ್ಷೆ ಹೇಳ್ತಾಳೆ, ಭೂಮಿ ಮದುವೆಯಾದ ನಂತರ ಮೊದಲನೇ ಸಲ ಟೀ ಅಂಗಡಿ ಓಪನ್ ಮಾಡಿದ್ದಾಳೆ, ವ್ಯಾಪಾರ ಎಲ್ಲ ಹೇಗೆ ಇದೆ ನೋಡೋಣ ಅಂತ ಬಂದ್ವಿ, ಆದರೆ ಟೀ ಅಂಗಡಿಯಲ್ಲಿ ಭೂಮಿ ಇರಲಿಲ್ಲ, ಇಲ್ಲಿ ಇರ್ಬೋದಂತ ಬಂದ್ವಿ, ಆದರೆ ಅವಳು ಇಲ್ಲಿ ಚಪಾತಿ ತಿಂತಿದ್ದಾಳೆ ಅಂತ ರಾಗ ಎಳಿತಿರ್ತಾಳೆ. ಹೇಳ್ತಾನೆ, ತಿಂತೆಲ್ಲ ತಿನ್ನಿಸ್ಕೊಳ್ತಾ ಇದ್ದಾಳೆ, ಬನ್ನಿ ನೀವು ಸಹ ಚಪಾತಿ ತಿನ್ನಿ ಕೂತ್ಕೊಳ್ಳಿ ಅಂತ ಹೇಳ್ಬೇಕಾದ್ರೆ, ಅಪೇಕ್ಷಾ ಇಲ್ಲ ಇಲ್ಲ ನಮ್ಮದು ಆಯಿತು ಅಂತ ಹೇಳ್ತಾಳೆ. ಮತ್ತು ಭೂಮಿ ಈ ಪ್ರೀತಿಯ ಕಂಡು ಅಪೇಕ್ಷಾ ಮತ್ತು ಅಂಜನಳಿಗೆ ತುಂಬ ಹೊಟ್ಟೆ ಉರಿತಿರ್ತದೆ. ಅಜಿತ್ ಹೇಳ್ತಾನೆ, ಅಪೇಕ್ಷಾ ಮತ್ತು ಅಂಜನ ನೀವಿಬ್ಬರು ಟೀ ಕುಡಿದುಕೊಂಡು ಹೋಗಿ, ಭೂಮಿ ತುಂಬ ಅದ್ಭುತವಾಗಿ ಟೀ ಮಾಡ್ತಾಳೆ ಅಂತ ಹೇಳಬೇಕಾದ್ರೆ, ಅಂಜನ ಹೇಳ್ತಾಳೆ, ನಾನು ರೋಡ್ ಸೈಡ್ ಇದೆಲ್ಲ ಲೋಕಲ್ ಟೀ ಎಲ್ಲ ಕುಡಿಯಲ್ಲ, ನಾನು ಏನಾದರೂ ಕ್ಲಾಸ್ ಆಗಿ ಹರ್ಬಲ್ ಟೀ ಕುಡಿಯೋದು, ಎಕ್ಸ್ಕ್ಯೂಸ್ ಮೀ ಇಲ್ಲಿಂದ ಹೊರಡ್ತೇನಂತೇಳಿ ಹೋಗ್ತಾಳೆ. ಇಬ್ಬರು ಹೋದ ನಂತರ ಅಜಿತ್ ತಿನ್ನು ಅಂತ, ನನಗೆ ಕಾಲ್ ಇದೆ ಅಂತೇಳಿ ಅವಳ ಕೈಗೆ ತಟ್ಟೆ ಕೊಟ್ಟು ಅಲ್ಲಿಂದ ಹೋಗ್ತಾನೆ. ಹೇಳ್ತಾಳೆ, ಅಮ್ಮ ನನ್ನಿಂದ ಇದೆಲ್ಲ ನೋಡಲಿಕ್ಕೆ ಆಗ್ತೇ ಇಲ್ಲ, ಅವಳು ಕೆಲಸಕ್ಕೆ ಹೋದರೆ ಬ್ಯುಸಿಯಾಗಿರ್ತಾಳೆ ಅಂತ ಈ ಥರ ಮಾಡಿದರೆ, ಅವಳು ಅಲ್ಲಿನೂ ಸಹ ಅಜಿತ್ ಮತ್ತು ಅವಳು ಒಟ್ಟಿಗೆ ಕೂತ್ಕೊಂಡು ಊಟ ಮಾಡ್ತಿರ್ತಾರೆ, ಊಟ ಮಾಡಿ ಪರವಾಗಿಲ್ಲ, ಆದರೆ ಒಬ್ರಿಗೊಬ್ರು ತಿನ್ನಿಸ್ತಾ ಮಜಾ ಮಾಡ್ತಾ ಇರ್ತಾರೆ. ಅಜಿತ್ ಸಹ ಅವಳ ಥರನೇ ಆಡ್ತಾ ಇರ್ತಾನೆ, ಅವನು ಸಹ ಬ್ಯುಸಿ ಇಲ್ಲ, ಫ್ರೀಯಾಗಿರ್ತಾನೆ. ಅದು ಸಹ 10 ಜನಗಳ ಮುಂದೆ ಒಬ್ರನ್ನೊಬ್ರು ಅಲ್ಲುಕಿ ಸಿಗ್ತಾ ನಗ್ತಾ ಇರ್ತಾರೆ ಅಂತ ಹೇಳ್ತಾರೆ. ನನಗೆ ನೋಡೋಕ್ಕಾಗಲ್ಲ, ಏನಾದರೂ ಮಾಡಮ್ಮ, ಅವಳನ್ನು ಕೆಲಸಕ್ಕೆ ಹೋಗೋದು ಬೇಡ ಅಂತ ಹೇಳು ಅಂತ ಹೇಳ್ತಾಳೆ. ಏನು ಹೇಳ್ತಾಳೆ, ಇದೆಲ್ಲ ನನ್ನಿಂದ ಸಾಧ್ಯವಾಗದ ಮಾತು, ಯಾಕೆಂದರೆ ಶ್ರವಣ್ ಭಾವನೆ ಭೂಮಿಯನ್ನು ಕೆಲಸಕ್ಕೆ ಹೋಗಲಿಕ್ಕೆ ಹೇಳಿದ್ದು ಅಂತ ಹೇಳ್ತಾಳೆ. ಆದರೆ ಒಂದಂತೂ ಸತ್ಯ, ನೀನು ಅಜಿತ್ನನ್ನು ಮರೆತು ಬಿಡಬೇಕು, ನೀನು ನಿನ್ನ ಸ್ಟಡೀಸ್ ಕಡೆ ಗಮನ ಕೊಡು ಅಂತ ಅಂಜನಳಿಗೆ ಬುದ್ಧಿ ಹೇಳ್ತಾಳೆ. ನೀನು ಈ ದೇಶದಲ್ಲಿ ಇರಲಿಕ್ಕೆ ಲಾಯಕ್ಕಿಲ್ಲ, ಸ್ಟಡೀಸ್ ನೂಡಲ್ಸು ಅದೇ ಆಯಿತು ನಿನಗೆ, ಅದಕ್ಕೆ ತಕ್ಕ ನೀನು ಇನ್ನು ರಾತ್ರಿ ಆದರೆ ಕೈ ತೋರಿಸ್ತಾ ಕುಡಿತಾ ಅಂತ ತೋರಿಸ್ತಾಳೆ. ಅಪೇಕ್ಷೆನ ನೋಡಿ ಅಲ್ಲಿಗೆ ಕೈ ಕೆಳಗೆ ಮಾಡ್ತಾ, ಅದಕ್ಕೇನೆ ಲಾಯಕ್ಕು ಅಂತ ಹೇಳ್ತಾಳೆ. ನಂತರ ಅಪೇಕ್ಷಾ ಸ್ಮೈಲ್ ಕೊಡ್ತಾಳೆ. ಪ್ರೀತಿನ ಪ್ರೀತಿಯಿಂದಲೇ ಸಂಪಾದನೆ ಮಾಡಬೇಕು ಹೊರತು ಹಣದಿಂದಲ್ಲ ಅಂತ ಹೇಳ್ತಾಳೆ. ನನ್ನ ನೋಡ್ತಾ, ಅಜಿತ್ಗೆ ಈಗಾಗಲೇ ಮದುವೆಯಾಗಿದೆ, ಅವನನ್ನು ಪಡಿಬೇಕಾದದ್ದು ಅಸೂಯೆಯಿಂದಲ್ಲ ಪ್ರೀತಿಯಿಂದ ಪಡಿಬೇಕು ಅಂತ ಅವಳ ಮುಖ ನೋಡಿ ಹೇಳ್ತಾಳೆ. ನನ್ನಿಂದ ಆಗ್ತಿಲ್ಲಮ್ಮ ಭೂಮಿ, ಅವನ ಜೊತೆ ಟೈಮ್ ಸ್ಪೆಂಡ್ ಮಾಡಬಾರ್ದು, ನನಗೇನಾದರೂ ಮಾಡಂತ ಹೇಳಬೇಕಾದ್ರೆ ದೇವೇನ ಹೇಳ್ತಾಳೆ, ಅವಳಿಗೆ ತುಂಬ ಕೆಲಸ ಇರಬೇಕು, ಅವಳಿಗೆ ಆಚೆ ಈಚೆ ಅಲ್ಲಾಡಲಿಕ್ಕೆ ಆಗಬಾರ್ದು, ಆ ಥರ ಮಾಡಬೇಕು, ದೇವರು ನಿನಗೆ ತಲೆ ಕೊಟ್ಟಿದ್ದಾರೆ, ಏನಾದರೂ ಉಪಾಯ ಮಾಡು ಅಂತ ಅಂಜನಳಿಗೆ ಹೇಳ್ತಾಳೆ. ನೀನು ಮನಸ್ಸು ಮಾಡಿದರೆ ಏನು ಬೇಕಾದರೂ ಸಾಧಿಸಬಹುದು ಅನ್ನೋದನ್ನು ನೀನು ಮೊದಲು ಅರ್ಥ ಮಾಡ್ಕೋ ಅಂತ ಹೇಳಿ ಅಲ್ಲಿಂದ ಹೋಗ್ತಾಳೆ. ಅಂಜುಗೆ ದೇವಯ್ಯನ ಹೇಳಿದ ಮಾತು ನೆನಪಾಗುತ್ತೆ, ನಿನ್ನೆಲ್ಲ ಕೆಲಸದಲ್ಲಿಯೂ ಅಪೇಕ್ಷೆ ಇರಬೇಕಂತ ಹೇಳಿದ ಮಾತು. ನಂತರ ಅಂಜು ಅಪೇಕ್ಷೆ ಬಳಿ ಬಂದು, ನನಗೇನಾದರೂ ಪ್ಲ್ಯಾನ್ ಮಾಡಿ ಐಡಿಯಾ ಕೊಡೆ ಅಂತ ಒತ್ತಾಯಿಸ್ತಿರ್ತಾಳೆ.
ಅಪೇಕ್ಷೆ ಹೇಳ್ತಾಳೆ, ನನಗೆ ಅಷ್ಟೇನಾದರೂ ಗೊತ್ತಿದ್ದರೆ ನಾನು ಯಾಕೆ ಗಂಡನ ಮನೆ ಬಿಟ್ಟು ಇಲ್ಲಿ ಇರ್ತಿದ್ದೆ, ನೀನೇನಾದರೂ ಪ್ಲ್ಯಾನ್ ಮಾಡು, ಅದಕ್ಕೆ ನಾನು ಸಾಥ್ ಕೊಡ್ತೇನೆ ಅಂತ ಅಪ್ಪು ಅಂಜನಲ್ ಹತ್ರ ಹೇಳ್ತಾಳೆ. ಅಜಿತ್ ಹೊರಗಡೆ ಬಂದು ಭೂಮಿ ಹೊರಡೋಣ ಅಂತ ಹೇಳ್ಬೇಕಾದ್ರೆ, ಇಲ್ಲ ಸಾಹೇಬ್ರೆ ನನಗೆ ಕೆಲಸ ಇದೆ, ನಿಮಗೇನಾದರೂ ರೋಡಲ್ಲಿ ಹೋಗುವಾಗ ಭಯ ಆದರೆ ನನ್ನ ಹೆಸರು ಹೇಳಿ, ಆ್ಯಕ್ಷನ್ ಕ್ವೀನ್ ಮಾಲಾಶ್ರೀ ಅಂತ, ಅವರು ಹೆಸರು ಕೇಳಿದ ತಕ್ಷಣವೇ ಭಯಪಡ್ತಾರೆ ಅಂತ ಹೇಳ್ತಾಳೆ. ಅಜಿತ್ ಹೇಳ್ತಾನೆ, ಬಾ ಮನೆಗೆ ಹೋಗೋಣ ಅಂತ. ಆಗ ಭೂಮಿ ಹೇಳ್ತಾಳೆ, ಇಲ್ಲ ಸರ್ ನನಗೆ ತುಂಬ ಕೆಲಸ ಇದೆ ಅಂತ. ಆಗ ಅಜಿತ್ ಹೇಳ್ತಾನೆ, ಬೆಳಿಗ್ಗೆ ಆದ ಇನ್ಸಿಡೆಂಟ್ ನೋಡಿದ ನಂತರ ನನಗೆ ತುಂಬ ಭಯ ಆಗ್ತಿದೆ, ನಿನ್ನನ್ನು ಒಬ್ಬಳೇ ಬಿಟ್ಟು ಹೋಗೋಕ್ಕೆ ನನ್ನಿಂದ ಆಗ್ತಿಲ್ಲ ಅಂತ ಹೇಳ್ತಾನೆ. ಇಲ್ಲ ಅಂತ ಹೇಳ್ತಿರ್ಬೇಕಾದ್ರೆ ಅಜಿತ್ ಹೇಳ್ತಾನೆ, ನಾನು ಎಷ್ಟು ಹೊತ್ತಾದರೂ ಪರವಾಗಿಲ್ಲ ವೆಯ್ಟ್ ಮಾಡ್ತೇನೆ ಅಂತ ಹೇಳಿದಾಗ ಲಕ್ಷ್ಮಿ ಹೇಳ್ತಾಳೆ, ಹೋಗು ಭೂಮಿ, ನಿನ್ನ ಕೆಲಸವನ್ನು ಸಹ ನಾನು ನೋಡ್ತೇನೆ, ಹೋಗು, ಸಾಹೇಬರು ಕರೆತಿದ್ದಾರಲ್ಲ, ನೀವು ಇರುವುದು ಒಂದೇ ಮನೆಯಲ್ಲಿ ಅಲ್ವಾ, ಹೋಗಿ ಅಂತ ಹೇಳ್ತಿರ್ಬೇಕಾದ್ರೆ ಆಯಿತು ಅಂತ ಹೇಳ್ತಾಳೆ. ಲಕ್ಷ್ಮಿ ಹೇಳ್ತಾಳೆ, ನೀನು ಯಾಕೆ ಸೈಕಲಲ್ಲೇ ಬರುವುದು, ಬೈಕ್ ಇದೆಯಲ್ಲ, ಒಂದೇ ಮನೆಯಲ್ಲಿರಬೇಕಾದ್ರೆ ಒಂದೇ ಗಾಡಿಯಲ್ಲಿ ಬರಲಿಕ್ಕೆ ಆಗಲ್ವ ಅಂತ ಹೇಳ್ಬೇಕಾದ್ರೆ ಭೂಮಿ ಹೇಳ್ತಾಳೆ, ನನಗೆ ಅದು ನನ್ನ ಅಪ್ಪ ಪ್ರೀತಿಯಿಂದ ಕೊಟ್ಟ ಸೈಕಲು, ಬೇಕಾದರೆ ನಾಳೆಯಿಂದ ಅಜಿತ್ ಅವರು ನನ್ನ ಸೈಕಲಲ್ಲಿ ಬರ್ಬೋದು ಅಂತ ಹೇಳ್ತಾಳೆ. ನಿನಗೇನು ತಲೆ ಕೆಟ್ಟಿದ್ದೆ, ನಾನು ಯಾಕೆ ನಿನ್ನ ಸೈಕಲಲ್ಲಿ ಬರಬೇಕಂತ ಹೇಳ್ಬೇಕಾದ್ರೆ, ನೀವಂತೂ ನನ್ನೊಟ್ಟಿಗೇನೆ ನನ್ನ ಜೊತೆಯೇ ಬೈಕಲ್ಲಿ ನಾನು ಸೈಕಲಲ್ಲಿ ಬರ್ತೇವೆ, ನಾನು ಸೈಕಲಲ್ಲಿ 13 ಕಿಲೋಮೀಟರ್ ವೇಗದಲ್ಲಿ ಬರ್ತೇನೆ, ನೀವು ಸಹ ಅಷ್ಟೇ ವೇಗದಲ್ಲಿ ಬರ್ತೀರಾ, ಅದಕ್ಕೆ ನಿಮಗೆ ಸಹ ನನ್ನ ಜೊತೆ ಅಂತ ಹೇಳ್ಬೇಕಾದ್ರೆ, ನೋಡು ಭೂಮಿ ಅಂತ ಅಜಿತ್ ಹೇಳ್ಬೇಕಾದ್ರೆ, ಅಂದರೆ ನಾನು ಹೇಳಿದ್ದು ನನ್ನ ಜೊತೆ ಅಲ್ಲ, ಬೇರೆ ಸೈಕಲಲ್ಲಿ ಬನ್ನಿ ಅಂತ ಹೇಳ್ತಿದ್ದೇನೆ ಅಷ್ಟೇ, ನಿಮಗೆ ಪೆಟ್ರೋಲ್ ಸಹ ಉಳಿತಾಯ ಆಗುತ್ತೆ ಅಂತ ಹೇಳ್ತಾಳೆ. ಆಗ ಲಕ್ಷ್ಮಿ, ಏನು ಭೂಮಿ ನೀನು, ನಾನು ಹೇಳಿದ್ನಲ್ಲ ಎಲ್ಲ ನೋಡ್ತೇನಂತ, ಸಾಹೇಬರು ಕರೆತಿದ್ದಾರಲ್ಲ, ನೀನು ಹೋಗು ಅಂತ ಹೇಳಿ ಅವಳನ್ನು ಅಜಿತ್ ಜೊತೆ ಕಳಿಸ್ತಾಳೆ. ಅಜಿತ್ ಫಾಸ್ಟ್ ಬಂದು ಸ್ವಲ್ಪ ಹೊತ್ತಲ್ಲಿ ಭೂಮಿಗೋಸ್ಕರ ವೆಯ್ಟ್ ಮಾಡ್ತಾ ಇರ್ತಾನೆ. ನಂತರ ಭೂಮಿ ಅವನಿದ್ದಲ್ಲಿಗೆ ಬಂದಾಗ ಭೂಮಿ ಕೇಳ್ತಾಳೆ, ಯಾಕೆ ಸರ್ ಇನ್ನೂ ಹೋಗಲಿಲ್ಲ ಅಂತ, ನಿನಗೋಸ್ಕರ ವೆಯ್ಟ್ ಮಾಡ್ತಾ ಇದ್ದೆ ಅಂತ ಹೇಳ್ಬೇಕಾದ್ರೆ, ನಂಬುವಾಗಿ ನೀವು ಹೇಳಬೇಕು ಅಂತ ಹೇಳ್ತಾಳೆ. ನಂತರ ಅಜಿತ್ ಹೇಳ್ತಾನೆ, ನೀನು ಸಹ ನನ್ನ ಗಾಡಿಗೆ ಸಮಾನವಾಗಿ ಸ್ಪೀಡಾಗಿ ಬಾ ಅಂತ ಹೇಳ್ತಿರ್ಬೇಕಾದ್ರೆ, ಅಂದರೆ ಅಂತ ಹೇಳ್ಬೇಕಾದ್ರೆ, ಪರವಾಗಿಲ್ಲ ನಿನ್ನ ಸ್ಪೀಡಿಗೆ ನಾನು ಅಡ್ಜಸ್ಟ್ ಆಗಿ ಬರ್ತೇನೆ ಅಂತ ಹೇಳಿ, ನಡಿ ಹೋಗೋಣ ಅಂತ ಅಲ್ಲಿಂದ ಹೊರಡ್ತಾರೆ ಇಬ್ಬರು ಸಹ. ಇವತ್ತಿಗೆ ಈ ಸಂಚಿಕೆ ಮುಕ್ತಾಯವಾಗಿದೆ. ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.